ಕಲಬುರಗಿ ನಗರದ ರಾಮ ಮಂದಿರ ವೃತ್ತದಲ್ಲಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಹಾಗೂ ಎಂಎಲ್ಸಿ ಜಗದೇವ್ ಗುತ್ತೇದಾರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಸ್ವಾಗತ ಕೋರಿದ್ರು. ನಗರದ ರಾಮ ಮಂದಿರ ವೃತ್ತದ ಹತ್ತಿರ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಸ್ವಾಗತ ಮಾಡಲು ಬಂದಿರುವುದು ಕಂಡುಬಂತು. ಈ ಸಂದರ್ಭದಲ್ಲಿ ಜ್ಯೋತಿ ಯಾತ್ರೆಯನ್ನು ಅದ್ದೂರಿಯಾಗಿ ಸ್ವಾಗತಿಸಿ ನಮನ ಸಲ್ಲಿಕೆ ಮಾಡಿದ್ದರು. ಸರಿ, ಪಾದಯಾತ್ರೆ ಗೊತ್ತಾಗಲ್ಲ ನಿಮಗೆ, ನಾಳೆ ಪಾಪ ಅವ್ರಿಗೆ ಬರ್ತಾರ. ರಾಜೀವ್ ಗಾಂಧಿ ಬರ್ರಿ ಮುಂಬರ್ರಿ, ಗೌಡ್ರ ಕೈ ಕೊಡ್ರಿ. ಬೆಂಡ್ ಮಾಡ್ಬೇಡಿ ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಅವರು ಮಾತನಾಡಿದರು. ದೇಶದ ಪ್ರಧಾನಮಂತ್ರಿಯಾಗಿ ಇರ್ತಕ್ಕಂಥ ರಾಜೀವ್ ಗಾಂಧಿಯವರು ಇತಿಹಾಸದಲ್ಲಿ ಯಾರ್ದು ಮಾಡದೇ ಇರತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಇಡೀ ದೇಶದಲ್ಲಿ ಏನು ಪಂಚಾಯತ್ ರಾಜ್ ತಿದ್ದುಪಡಿ ತಂದು ಪ್ರತಿಯೊಬ್ಬ ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನಿಗೆ ಕೂಡ ಅಧಿಕಾರ ಸಿಗಬೇಕು, ಸಮಾಜದಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರಾಗಬೇಕು, ತಾಲೂಕು ಪಂಚಾಯತ್ ಸದಸ್ಯರಾಗಬೇಕು, ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಬೇಕು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕು, ಜಿಲ್ಲಾ ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಬೇಕಂತ ಹೇಳಿ ಮಹಾನಗರ ಪಾಲಿಕೆ ಸದಸ್ಯರು, ಮಹಾನಗರ ಪಾಲಿಕೆ ಮೇಯರು, ಪುರಸಭೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುಕ್ಕಾಣಿಯನ್ನು ಪ್ರತಿಯೊಬ್ಬ ಜಾತಿ ಜನಾಂಗದವರು ಹಿಡಿಬೇಕಂತೇಳಿ ಒಂದು ತಿದ್ದುಪಡಿ ತಂದು ಈ ದೇಶದಲ್ಲೇ ಮೊದಲನೇ ಬಾರಿಗೆ ಒಂದು ಹೊಸ ಯುಗವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ. ಈ ಸ್ವತಂತ್ರದ ಪೂರ್ವದಲ್ಲಿ ಏನು ಒಂದೇ ಜನಾಂಗಕ್ಕೆ ಅಧಿಕಾರದ ಹಿಡಿತಲಿತ್ತು, ಅದನ್ನು ಸಾರ್ವಜನಿಕರೆಲ್ಲರಿಗೂ ಕೂಡ ಮನೆ ಮನೆಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ರಾಜೀವ್ ಗಾಂಧಿಯವರು. ಅದಲ್ಲದೆ ಈ IT-BT ಕ್ಷೇತ್ರದಲ್ಲಿ ಇವತ್ತೇನು ನಾವು IT-BT ಇವತ್ತು ಮೊಬೈಲನ್ನು ಯೂಸ್ ಮಾಡ್ತೀವಿ, ಕಂಪ್ಯೂಟ್ರ್ ಯೂಸ್ ಮಾಡ್ತೀವಿ, ಕಂಪ್ಯೂಟ್ರ್ ಕಾರಣ ಮೊಬೈಲ್ ಇವೆಲ್ಲ ತರಲಿಕ್ಕೆ ರಾಜೀವ್ ಗಾಂಧಿಯವರು ಕಾರಣೀಭೂತರು. ವಿದೇಶದಲ್ಲಿ ದೇಶದಲ್ಲಿ ಹೊಸ ಕ್ರಾಂತಿಯನ್ನು ಮೂಡಿರ್ತಕ್ಕಂಥ ಯುವಕರಿಗೆ ಹೊಸ ಸ್ಫೂರ್ತಿಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಕೆಲವು ದುಷ್ಟಶಕ್ತಿಗಳು ಈ ದೇಶದಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳು ಅವರನ್ನು ಪೆರಂಬೂರಿನಲ್ಲಿ 33 ವರ್ಷಗಳ ಹಿಂದೆ ಬ್ಲಾಸ್ಟ್ ಮಾಡಿ ಅವರನ್ನು ಹತ್ಯೆಗೈದರ ದಿನದಿಂದ ಇವತ್ತು ಅಲ್ಲಿಂದ ಏನು ನಮ್ಮ ಬೆಂಗಳೂರಿನ ಇದರಿಂದ ನಮ್ಮ ಜ್ಯೋತಿನ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥವ್ರು ನಮ್ಮ ಹೆಸರು ಪ್ರಕಾಶಮ್ ಅವರು, ನಮ್ಮ ಆತ್ಮೀಯ ಮಿತ್ರರು ಪ್ರಕಾಶಮ್ ಅವರು ಇವತ್ತು ದಿವಂಗತರಾಗಿದ್ದಾರೆ. ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಈ ಜ್ಯೋತಿ ಯಾತ್ರೆ ಇವತ್ತು ಕೂಡ ಮುಂದುವರಿಸ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ KPC ವತಿಯಿಂದ ಈ ಕಾರ್ಯಕ್ರಮ ಎಲ್ಲ ಜಿಲ್ಲೆಗಳಿಗೂ ಹಾದು ಕೊನೆಗೆ ಪೆರಂಬೂರಿನಲ್ಲಿ ಕಾರ್ಯಕ್ರಮ ಭಾಳ ದೊಡ್ಡ ಕಾರ್ಯಕ್ರಮದೊಂದಿಗೆ ಮುಕ್ತಾಯ ಆಗ್ತದೆ. ಆ ಜ್ಯೋತಿ ಯಾತ್ರೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಬರ್ತಾ ಇದೆ, ಯಾದಗಿರಿ ಜಿಲ್ಲೆ ಮೂಲಕ. ಅದನ್ನು ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯರು ಜಗದೇವ್ ಗುತ್ತೇದಾರ್ ಅವರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರು ಶಿವಕುಮಾರ್ ಬಾಳಿಯವರು ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ತಾಲ್ಫರ್ ಅವರು, ಎಲ್ಲ ಮಹಿಳಾ ಕಾಂಗ್ರೆಸ್ ಸದಸ್ಯರು ಮುಖಂಡರು ರಂಗನಾಳವರು ತಾವು ಸೇರಿ ಎಲ್ಲರೂ ಕೂಡ ಏನು ಬಂದರೆ ಇವತ್ತು ಇದನ್ನು ಸ್ವಾಗತ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ಇಲ್ಲಿ ಸೇರಿದ್ದೇವೆ. ಈಗ ಜ್ಯೋತಿ ಯಾತ್ರೆ ಬರ್ತದೆ, ಅದನ್ನು ಸ್ವಾಗತ ಮಾಡಿ ಇಲ್ಲಿ ಅವರು ವಿಶ್ರಾಂತಿ ಮಾಡಿ ಬೆಳಿಗ್ಗೆ ಎದ್ದು ಮತ್ತೆ ಜ್ಯೋತಿ ಯಾತ್ರೆ ಪ್ರಾರಂಭ ಆಗ್ತದೆ ಇಲ್ಲಿಂದ. ಎಲ್ಲರಿಗೂ ಧನ್ಯವಾದಗಳು ಸರ್. ಜ್ಯೋತಿ ಯಾತ್ರೆ ಇಲ್ಲಿಂದ ಎಲ್ಲವರೆಗೂ ಮುಕ್ತಾಯ ಅಲ್ಲಿ ರಾಜೀವ್ ಗಾಂಧಿ ಹತ್ಯೆ ಆಯಿತು, ಅಲ್ಲಿಗೆ ಹೋಗ್ತದೆ ಮುಕ್ತಾಯ. ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ಶ್ರೀ ದಿವಂಗತ ರಾಜೀವ್ ಗಾಂಧಿಯವರ
ಜ್ಯೋತಿ ಶ್ರೀ ಪೆರಂಬದೂರಿನಿಂದ ಇಲ್ಲಿ ಗುಲ್ಬರ್ಗಕ್ಕೆ ಎಲ್ಲ ಜಿಲ್ಲೆಗಳು ಹಾದು ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಆಗಮಿಸ್ತಾ ಇದೆ. ಅದಕ್ಕೋಸ್ಕರ ನಾವು ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂ ಪ್ರಭು ಪಾಟೀಲ್ ಅವರ ಈ ಕ್ಷೇತ್ರದಲ್ಲಿ ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಲಿಂಗರಾಜ್ ತಾರ್ಫಾಲ್ ಅವರು, ಬಾಳಿ ಅವರು, ನಮ್ಮ ಹಿರೇಮಠ ಅವರು, ಗೀತಾ ಅವರು ಮತ್ತು ಎಲ್ಲ ಮಹಿಳಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿಕೊಂಡು ನಾವು ಇಲ್ಲಿ ಜ್ಯೋತಿಯನ್ನು ಸ್ವಾಗತ ಮಾಡಲಿಕ್ಕೆ ಇಲ್ಲಿ ಸರ್ಕಲ್ನಲ್ಲಿ ನಿಂತಿದ್ದೇವೆ. ಈ ಜ್ಯೋತಿ ನಾವು ಸ್ವಾಗತ ಮಾಡಿಕೊಂಡು ನಾಳೆ ಬೆಳಗ್ಗೆ ಇಲ್ಲಿಂದ ದಿಲ್ಲಿಗೆ ಹೋಗ್ತದೆ. ಜ್ಯೋತಿ ಶ್ರೀ ಪೆರಂಬದೂರಿನಿಂದ ಬಂದು ಎಲ್ಲ ಜಿಲ್ಲೆಗಳ ಮುಖಾಂತರ ಹಾದು ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಬರ್ತಾ ಇದೆ. ಇಲ್ಲಿಂದ ನಾಳೆ ಬೆಳಗ್ಗೆ ಮತ್ತೆ ಅದಕ್ಕೆ ಬೀಳ್ಕೊಡ್ತೇವೆ ನಾವು. ಮತ್ತು ಅಲ್ಲಿ ಸೀದಾ ಅಲ್ಲಿಂದ ಎಲ್ಲ ಜಿಲ್ಲೆಗಳ ಮುಖಾಂತರ ಹಾದು ದಿಲ್ಲಿಗೆ ಹೋಗ್ತದೆ. ಅಲ್ಲಿ ದಿಲ್ಲಿನಲ್ಲಿ ನಮ್ಮ ಪಕ್ಷದ ಎಲ್ಲ ನಾಯಕರು ಅಲ್ಲಿ ಕೂಡ ಆ ಜ್ಯೋತಿಯನ್ನು ಸ್ವಾಗತ ಮಾಡ್ಕೋತಾರೆ, ಬರಮಾಡ್ಕೋತಾರೆ. ಅದಕ್ಕೋಸ್ಕರ ನಾವು ಅಲ್ಲಂ ಪ್ರಭು ಪಾಟೀಲ್ ಅವರ ಕ್ಷೇತ್ರ ದಕ್ಷಿಣ ಮತಕ್ಷೇತ್ರದಲ್ಲಿ ಇವತ್ತು ನಾವು ಆ ಜ್ಯೋತಿಯನ್ನು ಸ್ವಾಗತ ಮಾಡಲು ನಾವಿಲ್ಲಿ ಎಲ್ಲ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ಲಿಂಗರಾಜ್ ತಾರ್ಫೇಲ್ ಹಾಗೂ ಇನ್ನಿತರು ಮಹಿಳೆಯರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ RG32 ನ್ಯೂಸ್ ಕನ್ನಡ, ಕಲಬುರಗಿ.